ಒಟ್ಟು 18ರ ಒಳಗೆ ನಮ್ಮ ಜೀವನದ ಗಂಟಿದೆ. 15 ಷೋಡಶ ಕಲೆಗಳಿಂದ ಯುಕ್ತವಾದದ್ದು ದೇಹ. ಇದರ ಒಳಗೆ ಸಿಕ್ಕಿ ಹಾಕಿಕೊಂಡವ 17ನೆಯ ಜೀವ. ಇದನ್ನು ಬಿಡಿಸುವ, ಈ ಬಂಧನದಿಂದ ಬಿಡಿಸುವವ 18ನೆಯ ಭಗವಂತ ಅಂತ ಎಲ್ಲವೂ 18ರ ಗಂಟೊಳಗೆ ಆ ಭಗವಂತ ಇಟ್ಟಿದ್ದಾನೆ. ಯಶೋದೆ ಪುಟ್ಟ ಬಾಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ತೋರಿಸಿಬಿಟ್ನೋ ಕೃಷ್ಣ, ಹಾಗೆ ಪುಟ್ಟ ಭಗವದ್ಗೀತೆಯಲ್ಲಿ ಸಮಗ್ರ ದಾರ್ಶನಿಕ ಪ್ರಪಂಚದ ತುದಿ ಮೊದಲನ್ನು, ಉದ್ದಗಲವನ್ನು ಕೂಡ ಅವನು ತೋರಿಸಿದ್ದಾನೆ. ಈ ಸಂದರ್ಭದಲ್ಲಿ ಗೀತೆ ಇದು ಸುಮಾರು 5,000 ವರ್ಷ ಕೆಳಗೆ ಇದಾಗಿರ್ತಕ್ಕಂಥದ್ದು. ಆದರೆ ಯಾವಾಗಲೂ ಓಲ್ಡ್ ಅಂತ ಅಂದ್ಕೊಳ್ಬೇಡಿ, ಆಲ್ವೇಸ್ ಓಲ್ಡ್, ಅದು ಗೋಲ್ಡೇ. ಇವತ್ತಿಗೂ ಇಂದಿಗೂ, ಇವತ್ತು ಸ್ವಾಮಿಗಳಿವತ್ತು ಈ ಜ್ಯೋತಿಯನ್ನು ಬೆಳಗಿಸಿದ್ದಲ್ಲ, ಈ ಗೀತಾ ಜ್ಯೋತಿಯನ್ನು 5,000 ವರ್ಷಗಳ ಹಿಂದೆ ಕೃಷ್ಣ ಸಜ್ಜನರ ಹೃದಯದಲ್ಲಿ ಹಚ್ಚಿದ್ದಾನೆ. ಅದು ಭಗವದ್ಗೀತೆ. ಈ ಗೀತೆಯ ಹಿನ್ನೆಲೆ, ಇದಕ್ಕೆ ಕಾರಣ ಪಾಂಡವರು ಕೌರವರ ನಡುವೆ ಇದ್ದ ಒಂದು ವೈರತ್ವ. ಪಾಂಡವರು ಬೆಳೆದರು, ಕೌರವರು ಬೆಳೆದರು. ಬೆಳೆದದ್ದವರಲ್ಲ, ನಾವು ಬೆಳೆಯೋದಲ್ಲ. ನಮ್ಮಲ್ಲಿರುವ ದುರ್ಗುಣಗಳು ಸದ್ಗುಣಗಳು ಬೆಳೆಯುತ್ತೆ. ದುಷ್ಟರಾದರೆ ದುರ್ಗುಣಗಳನ್ನು ಬೆಳೆಸ್ತಾರೆ, ಸಜ್ಜನರಾದರೆ ಸದ್ಗುಣಗಳು ಬೆಳೆಯುತ್ತೆ. ಹಾಗಾಗಿ ಪಾಂಡವರ ಕೌರವರ ನಡುವೆ ಕೂಡ ಬೆಳೆದದ್ದು ಅವರ ವಯಸ್ಸು ಮಾತ್ರ ಅಲ್ಲ, ಅದರ ಒಟ್ಟಿಗೆ ಅವರ ವೈರವೂ ಬೆಳೆದಿದೆ. ಪಾಂಡವರು ಧರ್ಮಪ್ರಿಯರು, ಕೌರವರು ಅಧರ್ಮಪ್ರಿಯರು. ನಿಮಗೆ ಆಶ್ಚರ್ಯ, ಈ ಭಗವದ್ಗೀತೆ ಆರಂಭ ಆಗುವ ಶ್ಲೋಕ ಧೃತರಾಷ್ಟ್ರವು ಅಸ್ತ್ರ ಶುರು ಮಾಡಿದ್ರಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕ ಪಾಂಡವ ಆಶ್ಚೈವ ಕಿಮ ಕುರುವತ ಸಂಜಯ. ನೋಡಿ, ಭಗವದ್ಗೀತೆಯನ್ನು ಇವಾಗೆಲ್ಲ ನೀವು ಆರಂಭ ಮಾಡಿಸಿದ್ರಿ, ಸ್ವಾಮಿಗಳ ಕಡೆಯಿಂದ ದೀಪ ಬೆಳಗಿಸಿದ್ರಿ, ಸ್ವಾಮಿಗಳ ಆಶೀರ್ವಚನ ಆಮೇಲೆ. ಆದರೆ ರಿಯಲ್ ಭಗವದ್ಗೀತೆ ಇನಾಗ್ರೇಷನ್ ಮಾಡಿದ್ದು ಕುರುಡ. ಆರಂಭ ಶ್ಲೋಕ ಯಾರು ಗೆಸ್ಟನ್ನು ಕರೆಸಿ ದೊಡ್ಡವ್ರ ಕೈಯಿಂದ ಹೇಳಿಸ್ಬೇಕಾ ಬೇಡ? ಯಾಕೆ ಈ ಕೃಷ್ಣ ವ್ಯಾಸರು ಕುರುಡನ ಕೈಲಿ ಯಾಕೆ ಹೇಳಿಸಿದ್ರು? ಅದು ಏನು, ಅವನ ಮಧ್ಯದಲ್ಲಿ ಕುರುಡಾದದ್ದಲ್ಲ, ಬೈ ಬರ್ತ್ ಬ್ಲೈಂಡ್ ರೀ, ಹುಟ್ಟು ಕುರುಡ್ರ ಕೈಲಿ ಇನಾಗ್ರೇಷನ್. ಕುರುಡ್ರಿಗೆ ಇದಿರೋದು, ಎಲ್ಲರಿಗೆಲ್ಲ ಇದು. ಈ ಭಗವದ್ಗೀತೆ ಯಾರಿಗೆ? ಕುರುಡರಿಗಾಗಿ ಮಾಡಿದ್ದು. ಹೌದಾಚಾರ್ಯ, ನಾಳೆಯಿಂದ ಬರೋಣ ಬೇಡವೋ? ನಮಗೆಲ್ಲ ಕಣ್ಣಿದೆ, ನೀವಿದು ಕುರುಡ್ರಿಗೆ ಅಂತೀರಿ, ನಾವೇನು ನಾಳೆಯಿಂದ ಬರೋಣ ಬೇಡವೋ? ನೀವು ವಾದಿರಾಜರನ್ನು ಕೇಳಿ, ಅವ್ರು ಹೇಳ್ತಾರೆ, ಏನು ಹೇಳ್ತಾರೆ? ಅಂದೋಹಂ ಕರುಣಾ ಸಿಂಧೋ. ನಿಜವಾಗಿ ಕುರುಡ್ರು ಯಾರು ಗೊತ್ತಾ? ಕಣ್ಣಿರೋರೇ ಕುರುಡ್ರು. ಇದೇನಾಚಾರ್ಯ ನೀವೇನು ಬೈತಿದ್ದೀರಾ, ಉಪನ್ಯಾಸ ಮಾಡ್ತಾ ಇದ್ದೀರಿ, ಗೊತ್ತಾಗಲ್ಲ. ನಮ್ಮನ್ನು ಯಾಕೆ ಕುರುಡ್ರಂತೀರಿ? ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ. ಕಾಣಬೇಕಾದದ್ದನ್ನು ಕಾಣದ ಕಣ್ಣು ಕುರುಡಲ್ಲದೆ ಕಣ್ಣ ಬಾಡಿಯೊಳಗಿರೋ ಹುಣ್ಣದು, ಕಣ್ಣಲ್ಲ. ನೋಡಿ, ಕಣ್ಣಿಗೆ ಗಾಡಿಯಲ್ಲಿ ಹೋಗುವಾಗ, ರಸ್ತೆಯಲ್ಲಿ ಹೋಗುವಾಗ ಧೂಳು ಬಿದ್ದರೆ ಕಣ್ಣಿಗೆ ರಕ್ಷಣೆ ಕೊಡೋದು ಯಾವುದು? ಕಣ್ಣನ್ನು ಸೇಫ್ ಮಾಡೋದು ಯಾವುದು? ಮೇಲಿರುವ ರೆಪ್ಪೆ. ಕಣ್ಣು ಎಂಥ ಕೆಟ್ಟದು ಅಂದರೆ ಊರಲ್ಲಿರೋರ್ನೆಲ್ಲ ನೋಡುತ್ತೆ, ರಕ್ಷಣೆ ಮಾಡುವ ರೆಪ್ಪೆಯನ್ನು ಮಾತ್ರ ಜನ್ಮದಲ್ಲಿ ಒಮ್ಮೆಯೂ ನೋಡೋದು. ಇಲ್ಲ ರೀ, ಆ ರೆಪ್ಪೆ ಕಿಲೋಮೀಟ್ರು ದೂರದಲ್ಲಿದೆ, ಕಾಣಲ್ಲ ಅಂತೇನಿಲ್ಲ, ಇಷ್ಟು ಸಮೀಪದಲ್ಲಿದೆ. ಕಣ್ಣಿಗೆ ರೆಪ್ಪೆಯಷ್ಟು ನಿಯರ್ ಇರೋ, ಇಷ್ಟು ಹತ್ತಿರದಲ್ಲಿರುವ ರೆಪ್ಪೆಯನ್ನು ಕಣ್ಣು ನೋಡದ ಹಾಗೆ ಒಳಗೆ ಇರುವ ಸಂತಂ ಸಮೀಪೇ ರಮಣಂ ರತಿಪ್ರದಂ. ಭಾಗವತದಲ್ಲಿ ಹೇಳುತ್ತೆ, ಸಂತಂ ಸಮೀಪೇ. ಉಪನಿಷತ್ತು ಹೇಳುತ್ತೆ, ದೂರೇ ತೀವ ದೂರತರಂ ಎತ್ತು ತದೇವ ಅಂತಿಕ. ಭಗವಂತ ತುಂಬ ದೂರ, ಆದರೆ ತುಂಬ ಹತ್ತಿರ ಕೂಡ. ಅವನಷ್ಟು ಹತ್ತಿರದಲ್ಲಿ ಯಾರೂ ಇಲ್ಲ. ಜಗನ್ನಾಥದಾಸರಂತಾರೆ, ಕಣ್ಣಿಗೆ ಎವೆ ಎಂದದಲ್ಲಿ, ಎವೆ ಅಂದರೆ ರೆಪ್ಪೆ,
ಕಣ್ಣಿಗೆ ರೆಪ್ಪೆ ಎಷ್ಟು ಹತ್ತಿರವೋ ಅಷ್ಟು ಹತ್ತಿರವಾಗಿರುವ ಹರಿಯನ್ನು ನೋಡದ ಕಣ್ಣು ದೇಹದ ಒಳಗಿರುವ ಹುಣ್ಣು ಎಕ್ಸ್ಟ್ರಾ. ಭಗವಂತನನ್ನು ನೋಡಲಿಲ್ಲ ಅಂದರೆ ಏನು ಪ್ರಯೋಜನ ಕಣ್ಣಿಂದು? ಹಾಗಾದರೆ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ? ಅಂಥ ಕುರುಡ ಯಾರು? ಧೃತರಾಷ್ಟ್ರ. ಅದಕ್ಕೆ ಅವನ ಕಡೆಯಿಂದ ಇನಾಗ್ರೇಷನ್.